ಯಾಕೆ ಹಲವಾರು ಹೆಂಗಸರು ಹೊರಗಿನಿಂದ ಸ್ಟ್ರಾಂಗ್ ಆದ್ರೆ ಒಳಗಡೆ ವೀಕ್ ಆಗಿರ್ತಾರೆ? ಒಮ್ಮೆ ನೀವು ಥಿಂಕ್ ಮಾಡಿ, ಯಾವಾಗ್ಲೂ ನೀವು ಅಪ್ರೂವಲ್‌ಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ? ಡಿಸಿಷನ್ಸ್ ಅನ್ನ ತಗೊಳ್ಳೋದಿಕ್ಕೆ ಹೆದರ್ತಾ ಇರ್ತೀರಾ? ಅಥವಾ ಎಲ್ಲರ ಒಪಿನಿಯನ್‌ಗೋಸ್ಕರ ಬದುಕ್ತಾ ಇದ್ದೀರಾ? ಸೊ ಈ ಎಲ್ಲಾ ಮಿಸ್ಟೇಕ್ಸ್ ಗಳನ್ನ ನನ್ನ ಲೈಫ್ ಅಲ್ಲಿ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದಾದ್ರೆ, ನಾನ್ ನಿಮ್ಗೆ ಇವತ್ತು 3 ಟಿಪ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಹಲವಾರು ಹೆಂಗಸರು ಹೊರಗಿನಿಂದ ಸ್ಟ್ರಾಂಗ್ ಆದ್ರೆ ಒಳಗಡೆ ವೀಕ್ ಆಗಿರ್ತಾರೆ? ಇವತ್ತು ನಾನ್ ನಿಮ್ಗೆ 3 ಸ್ಟೆಪ್ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಿಕ್ಕೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಒಂದು ಹಾನೆಸ್ಟ್ ಕ್ವೆಶ್ಚನ್ ಅನ್ನ ನಾನ್ ಕೇಳ್ತಾ ಇದ್ದೀನಿ. ದಟ್ ಈಸ್, ನೀವು ಹೊರಗಿನಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ತಿರ್ತೀರಾ, ನಿಮ್ಮ ಆಫೀಸ್ ಅಲ್ಲಿ ಕಾನ್ಫಿಡೆಂಟ್ ಆಗಿರ್ತೀರಾ, ನಿಮ್ಮ ಫ್ಯಾಮಿಲಿ ಮುಂದೆ ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರಾ, ಎಲ್ಲವನ್ನ ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಆದರೆ ರಿಲೇಶನ್‌ಶಿಪ್ ಅಂತ ಬಂದಾಗ ಸಡನ್ಲಿ ನೀವೇನಾದ್ರೂ ವೀಕ್ ಆಗ್ತಾ ಇದ್ದೀರಾ? ನಿಮ್ಗೆ ರಿಲೇಶನ್‌ಶಿಪ್ ಅಲ್ಲಿ ನೋ ಅಂತ ಹೇಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಯಾಕೆ ರಿಲೇಶನ್‌ಶಿಪ್ ಅಂತ ಬಂದಾಗ ಓವರ್ ಥಿಂಕಿಂಗ್ ಆಗಕ್ಕೆ ಶುರುವಾಗುತ್ತೆ? ಅಥವಾ ಯಾಕೆ ಭಯಗಳು ನಿಮ್ಮ ನಿರ್ಧಾರಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ? ಯಾಕೆ ಎಲ್ಲರ ಅಪ್ರೂವಲ್ ಬೇಕಾಗಿದೆ ನಾನು ಡಿಸಿಷನ್ ತಗೊಳ್ಳೋದಿಕ್ಕೆ, ನನ್ನ ಲೈಫ್ ಅನ್ನ ಲೀಡ್ ಮಾಡೋದಿಕ್ಕೆ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ? ಲಿಸನ್ ಕೇರ್ಫುಲಿ. ತುಂಬಾ ಜನ ಅನ್ಕೊಳ್ಳೋದು, ನಾನು ಕಾನ್ಫಿಡೆಂಟ್ ಇಲ್ಲ ಅದಕ್ಕೋಸ್ಕರ ನನ್ ಫ್ಯಾಮಿಲಿ ಮೇಲೆ ಆಧಾರವಾಗಿದ್ದೀನಿ, ಅಥವಾ ನನ್ಗೆ ಕಾನ್ಫಿಡೆಂಟ್ ಇಲ್ಲ ಅದಕ್ಕೋಸ್ಕರ ಭಯದ ಬೇಸ್ ಮೇಲೆ ನಾನ್ ಡಿಸಿಷನ್ ತಗೊಳ್ತಾ ಇದ್ದೀನಿ, ನನ್ಗೆ ಕಾನ್ಫಿಡೆನ್ಸ್ ಇಲ್ಲ ಅದಕ್ಕೋಸ್ಕರ ನನ್ಗೆ ಅವ್ರನ್ನ ಎದುರಾಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಇದು ಕಾನ್ಫಿಡೆಂಟ್ ಪ್ರಾಬ್ಲಮ್ ಅಲ್ಲ. ವರ್ಷಗಳಿಂದ ನೀವು ಸ್ಲೋಲಿ ನಿಮ್ಮ ಓನ್ ಪವರ್ ಅನ್ನ ಕಳ್ಕೊಂಡಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ 3 ಟಿಪ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ, ನಿಮ್ಮ ಒಂದು ಪವರ್ ಅನ್ನ ವಾಪಸ್ ರೀಗೈನ್ ಮಾಡ್ಕೊಳ್ಳೋದಿಕ್ಕೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಬಿಕಾಸ್ ನಾನು ಹೇಳುವಂತ ಈ 3 ವಿಷಯಗಳು ನಿಮ್ಮ ಲೈಫ್ ಅಲ್ಲಿ ತುಂಬಾ ಈಸಿಯಾಗಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಬಹುದು ಅಂಡ್ ಹ್ಯೂಜ್ ಡಿಫರೆನ್ಸ್ ಅನ್ನ ನಿಮ್ ಲೈಫ್ ಅಲ್ಲಿ ನೀವು ನೋಡೋಕ್ ಸಾಧ್ಯ ಆಗುತ್ತೆ. ನಾನ್ ಆಗ್ಲೇ ಹೇಳ್ದಾಗೆ, ಲೇಡೀಸ್ ಕಾನ್ಫಿಡೆನ್ಸ್ ಇಲ್ಲ ನನ್ಗೆ ಅದಕ್ಕೋಸ್ಕರ ನಾನ್ ಡಿಪೆಂಡ್ ಆಗಿದ್ದೀನಿ ಅಂತ ಅನ್ಕೊಳ್ತಿರ್ತಾರೆ. ಆದರೆ ರಿಯಲ್ ಪ್ರಾಬ್ಲಮ್ ಅದಲ್ಲ. ಚೈಲ್ಡ್ಹುಡ್ ಇಂದ ಒಂದು ಕಂಡೀಷನಿಂಗ್ ಆಗಿರುತ್ತೆ ನಮ್ಗೆ, ದಟ್ ಈಸ್ ಜಾಸ್ತಿ ಮಾತಾಡ್ಬೇಡ, ನೀನು ಒಳ್ಳೆ ಹುಡುಗಿ ಆಗಿರ್ಬೇಕು, ಎಲ್ಲರ ಮಾತನ್ನ ನೀನ್ ಕೇಳ್ಬೇಕು, ನೀನ್ ಸ್ಯಾಕ್ರಿಫೈಸ್ ಮಾಡ್ಕೊಬೇಕು, ನೀನ್ ಅಡ್ಜಸ್ಟ್ ಮಾಡ್ಕೋಬೇಕು, ನೀನು ಮೊದಲು ನಿನ್ನ ಫ್ಯಾಮಿಲಿಗೆ ಪ್ರಿಯಾರಿಟಿಯನ್ನ ಕೊಡ್ಬೇಕು. ಹಾಗಾಗಿ ವುಮನ್ ಸ್ಲೋಲಿ ಒಂದು ಡೇಂಜರಸ್ ಪ್ಯಾಟರ್ನ್ ಅನ್ನ ಲರ್ನ್ ಮಾಡ್ತಾಳೆ. ದಟ್ ಈಸ್, ನನ್ನ ವರ್ತ್, ನನ್ನ ಯೋಗ್ಯತೆ ಡಿಪೆಂಡ್ ಆಗೋದು ನನ್ನ ಸುತ್ತ ಇರೋರ ಅಭಿಪ್ರಾಯದ ಮೇಲೆ. ಆಕೆಯ ಒಂದು ಕಾನ್ಫಿಡೆನ್ಸ್ ಡೆಸ್ಟ್ರಾಯ್ ಆದಂತೆ ಆಕೆ ಫೀಲ್ ಮಾಡ್ತಾಳೆ. ಬಿಕಾಸ್ ಆಕೆಯ ಸುತ್ತ ಇರೋರು ಆಕೆಗೆ ಓಕೆ ಅಂತ ಅಂದ್ರೆ ಶಿ ಫೀಲ್ ಓಕೆ, ಆಕೆಯ ಸುತ್ತ ಇರೋರು ನಾಟ್ ಓಕೆ ಅಂತ ಅಂದ್ರೆ ಶಿ ಫೀಲ್ಸ್ ಐ ಆಮ್ ನಾಟ್ ಓಕೆ. ಒಮ್ಮೆ ನೀವು ಥಿಂಕ್ ಮಾಡಿ, ಯಾವಾಗ್ಲೂ ನೀವು ಅಪ್ರೂವಲ್‌ಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ? ಡಿಸಿಷನ್ಸ್ ಅನ್ನ ತಗೊಳ್ಳೋದಿಕ್ಕೆ ಹೆದರ್ತಾ ಇರ್ತೀರಾ? ಅಥವಾ ಎಲ್ಲರ ಒಪಿನಿಯನ್‌ಗೋಸ್ಕರ ಬದುಕ್ತಾ ಇದ್ದೀರಾ? ಅಥವಾ ಯಾರನ್ನಾದ್ರೂ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ನಿಮ್ಗೆ ಇದ್ಯಾ? ಪ್ರಾಬ್ಲಮ್ ಇಲ್ಲಿ ಕಾನ್ಫಿಡೆನ್ಸ್ ಅಲ್ಲ. ನೀವು ನಿಮ್ಮ ಓನ್ ವಾಯ್ಸ್ ಅನ್ನ ನಂಬೋದನ್ನ ಮರಿತಾ ಇದ್ದೀರಾ. ಸೊ ಈ ಎಲ್ಲಾ ಮಿಸ್ಟೇಕ್ಸ್ ಗಳನ್ನ ನನ್ನ ಲೈಫ್ ಅಲ್ಲಿ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದಾದ್ರೆ, ನಾನ್ ನಿಮ್ಗೆ ಇವತ್ತು 3 ಟಿಪ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಮೊದಲನೇದು, ಕೀಪ್ ಸ್ಮಾಲ್ ಪ್ರಾಮಿಸಸ್ ಟು ಯುವರ್ ಸೆಲ್ಫ್. ಚಿಕ್ಕದಿನಿಂದ ನೀವು ಎಲ್ಲರಿಗೋಸ್ಕರ ಬದುಕ್ತಾ ನಿಮ್ಮ ಒಂದು ಕಾನ್ಫಿಡೆನ್ಸ್ ಅನ್ನ ನೀವು ಕಳ್ಕೊಂಡಿದ್ದೀರಾ. ಸೊ ಲೈಕ್ ಎಕ್ಸಾಂಪಲ್, ನಾನ್ ಡಿಸೈಡ್ ಮಾಡ್ತೀನಿ ಇವತ್ತಿನಿಂದ ನನ್ನ ಹೆಲ್ತ್ ಕಡೆ ನಾನ್ ಗಮನ ಕೊಡ್ತೀನಿ. ನಾನ್ ಡಿಸೈಡ್ ಮಾಡ್ತೀನಿ ಇವತ್ತಿನಿಂದ ನಾನು ಇಂತಿಂತ ವಿಷಯಗಳನ್ನ ಟಾಲರೇಟ್ ಮಾಡೋದಿಲ್ಲ. ನಾನ್ ಇವತ್ತಿನಿಂದ ಡಿಸೈಡ್ ಮಾಡ್ತೀನಿ ಅಟ್ ಲೀಸ್ಟ್ ದಿನದಲ್ಲಿ ಒಂದು ಅರ್ಧ ಗಂಟೆ ನನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ಗೋಸ್ಕರ ನಾನ್ ಟೈಮ್ ಕೊಡ್ತೀನಿ. ನಿಮಗೆ ನೀವು ಮಾಡಿಕೊಳ್ಳುವಂತ ಪ್ರಾಮಿಸ್ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಬೇಡಿ. ಬಿಕಾಸ್ ಸ್ಲೋಲಿ ನೀವು ಬ್ರೇಕ್ ಮಾಡಿದಾಗೆಲ್ಲವೂ ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಲರ್ನ್ ಮಾಡ್ತಿರುತ್ತೆ. ದಟ್ ಈಸ್, ನನ್ನ ಒಂದು ಮಾತನ್ನ ನನಗೆ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನ್ನ ಮಾತಿಗೆ ನನ್ನ ಹತ್ರನೇ ವ್ಯಾಲ್ಯೂ ಇಲ್ಲ. ಪ್ರತಿ ಬಾರಿ ನೀವು ನಿಮ್ಮ ಪ್ರಾಮಿಸ್ ಅನ್ನ ಬ್ರೇಕ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಮೈಂಡ್ ಲರ್ನ್ ಮಾಡುತ್ತೆ, ನನ್ನನ್ನ ನಾನು ನಂಬೋಕ್ ಸಾಧ್ಯ ಇಲ್ಲ. ಸೊ ಎವ್ರಿ ಟೈಮ್ ನಿಮಗೆ ನೀವು ಮಾಡ್ಕೊಳ್ಳುವಂತ ಪ್ರಾಮಿಸ್ ಅನ್ನ ಬ್ರೇಕ್ ಮಾಡಿದಾಗ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ವರ್ತ್ ಅನ್ನ ನೀವೇ ಡೌಟ್ ಪಡ್ತಾ ಇದ್ದೀರಾ. ಎರಡನೆಯ ಟಿಪ್ ನಾನಿಲ್ಲಿ ಶೇರ್ ಮಾಡ್ತಾ ಇರುವಂತದ್ದು, ಸ್ಟಾಪ್ ಸೀಕಿಂಗ್ ವ್ಯಾಲಿಡೇಷನ್. ಪ್ರತಿಯೊಂದಕ್ಕೂ ಹೊರಗಿನವರ ಒಂದು ವ್ಯಾಲಿಡೇಷನ್ ಕೇಳೋದನ್ನ ಸ್ಟಾಪ್ ಮಾಡಿ. ಇದು ಬಿಗ್ಗೆಸ್ಟ್ ಕಾನ್ಫಿಡೆನ್ಸ್ ಕಿಲ್ಲರ್ ಆಗಿದೆ.
ಬಹಳಷ್ಟು ಹೆಂಗಸರು ಖುಷಿ ಪಡೋದು ಅವ್ರ ಸುತ್ತ ಇರೋರು ಅವ್ರನ್ನ ಓಕೆ ಶಬಾಷ್ ಅಂತ ಅಂದ್ಬಿಟ್ರೆ, ಅವರಿಗೆ ಅವರ ಇನ್ಸೈಡ್ ಅಲ್ಲಿ ಏನ್ ಆಗ್ತಾ ಇದೆ ಅವರ ಒಂದು ಸ್ವರೂಪವನ್ನ ಅವ್ರು ಮೆಚ್ಕೊಳ್ತಾ ಇದಾರಾ ಇಲ್ವಾ ಅನ್ನೋದು ಮ್ಯಾಟರೇ ಅವ್ರಿಗಾಗೋದಿಲ್ಲ. ಹೊರಗಿನವರು ಸುತ್ತ ಇರೋರು ಓಕೆ ಓಕೆ ನೀನ್ ಸರಿ ಮಾಡ್ತಾ ಇದೀಯಾ, ಯು ಆರ್ ಗೋಯಿಂಗ್ ಇನ್ ಅ ರೈಟ್ ವೇ ಅನ್ಬಿಟ್ರೆ ಸಾಕು, ದೇ ಫೀಲ್ ಓಕೆ ಐ ಆಮ್ ಆಲ್ ರೈಟ್, ಐ ಆಮ್ ಗುಡ್. ಎಕ್ಸಾಂಪಲ್, ನೀವು ಮಾಡುವಂತ ಕೆಲಸಗಳನ್ನ ನಿಮ್ಮ ಪಾರ್ಟ್ನರ್ ಅಪ್ರಿಶಿಯೇಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಹ್ಯಾಪಿ. ಆ ಕೆಲಸದಲ್ಲಿ ನಿಮ್ಗೆ ಹ್ಯಾಪಿನೆಸ್ ಇರೋದಿಲ್ಲ. ಯು ಆರ್ ಡೂಯಿಂಗ್ ವರ್ಕ್ಸ್ ಓನ್ಲಿ ಫಾರ್ ಅಪ್ರಿಶಿಯೇಷನ್. ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ನೀವು ಕಾನ್ಫಿಡೆಂಟ್. ಯಾರಾದ್ರೂ ನಿಮ್ಮನ್ನ ಹೊಗಳಿದ್ರೆ ಮಾತ್ರ ನಿಮ್ಗೆ ವ್ಯಾಲ್ಯೂ ಇದೆ ಅಂತ ಅನ್ಸುತ್ತೆ. ಅಂಡ್ ಇದು ತುಂಬಾ ಡೇಂಜರಸ್ ಪ್ಯಾಟ್ರನ್. ಬಿಕಾಸ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ನಿಮ್ ಸುತ್ತ ಇರೋರ್ ಮೇಲೆ ಡಿಪೆಂಡ್ ಆಯ್ತು ಅಂತ ಅಂದ್ರೆ ನೀವು ತುಂಬಾ ಈಸಿಯಾಗಿ ಅವರ ಕಂಟ್ರೋಲಿಗೆ ಸಿಗ್ತೀರಾ. ಅಂಡ್ ಅವರು ನಿಮ್ಮ ಎಮೋಷನ್ಸ್ ಅನ್ನ ಹಿಡಿದು ನಿಮ್ಮ ಲೈಫ್ ಅನ್ನ ಈಸಿಯಾಗಿ ಕಂಟ್ರೋಲ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಸೊ ನಿಜವಾದ ಕಾನ್ಫಿಡೆನ್ಸ್ ಏನು ಅಂದ್ರೆ ನನ್ನ ಯೋಗ್ಯತೆ, ನನ್ನ ಅರ್ಹತೆ, ನನ್ನ ಜೀವನದ ಬೆಲೆ ಏನು ಅನ್ನೋದು ನನಗೆ ಗೊತ್ತು, ಹೊರಗಿನವರ ವ್ಯಾಲಿಡೇಷನ್ ನನ್ಗೆ ಬೇಕಿಲ್ಲ ಅನ್ನೋದು. ಮೂರನೆಯ ಒಂದು ಟಿಪ್, ನಿಮ್ಮ ಲೈಫ್ ನ ಸ್ಮಾಲ್ ಡಿಸಿಷನ್ಸ್ ನಿಮಗೋಸ್ಕರ ನೀವು ತಗೊಳ್ಳೋದನ್ನ ಕಲಿತಾ ಬನ್ನಿ. ಬಹಳಷ್ಟು ಹೆಂಗಸರು ವರ್ಷಗಳು ಬೇರೆಯವರ ಆಧಾರದ ಮೇಲೆ ನಿರ್ಧಾರಗಳನ್ನ ತಗೊಂಡು ಅಥವಾ ಅವರ ಜೀವನದ ನಿರ್ಧಾರಗಳಿಗೆ ಬೇರೆಯವ್ರ ಮೇಲೆ ಅವಲಂಬಿತವಾಗಿ ತಮ್ಮ ಒಂದು ಲೈಫ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಅವರ ಜೀವನದ ಮುಖ್ಯ ನಿರ್ಧಾರಗಳೆಲ್ಲವೂ ಕೂಡ ಪೇರೆಂಟ್ಸ್ ನ ಡಿಸಿಷನ್ಸ್ ಆಗಿರುತ್ತೆ, ಹಸ್ಬೆಂಡ್ ನ ಡಿಸಿಷನ್ಸ್ ಆಗಿರುತ್ತೆ, ಫ್ಯಾಮಿಲಿಯ ಡಿಸಿಷನ್ಸ್ ಆಗಿರುತ್ತೆ ಅಥವಾ ಸೊಸೈಟಿಯ ಡಿಸಿಷನ್ಸ್ ಆಗಿರುತ್ತೆ. ಆಮೇಲೆ ಒಂದು ಸ್ಟೇಜ್ ನ ನಂತರ ಅವ್ರಿಗನ್ಸುತ್ತೆ ಇವ್ರು ಯಾರು ನನಗೋಸ್ಕರ ಡಿಸೈಡ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ನನ್ನ ಕೈಲಿ ನನ್ನ ಲೈಫ್ ಡಿಸಿಷನ್ಸ್ ಅನ್ನೇ ತಗೊಳೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಒಂದು ಡಿಸಿಷನ್ ಮಸಲ್ ಕಂಪ್ಲೀಟ್ಲಿ ವೀಕ್ ಆಗೋಗಿರುತ್ತೆ, ಕಂಪ್ಲೀಟ್ಲಿ ಸಪ್ರೆಸ್ ಆಗೋಗಿರುತ್ತೆ. ಅವರಿಗೋಸ್ಕರ ಒಂದು ಸಣ್ಣ ನಿರ್ಧಾರವನ್ನ ಅವ್ರು ಮಾಡ್ಬೇಕು ಅಂತ ಅಂದ್ರು ಅವ್ರಿಗೆ ಭಯ ಆಗ್ತಿರುತ್ತೆ, ನಾನು ಮಿಸ್ಟೇಕ್ ಮಾಡ್ಬಿಟ್ರೆ, ನಾನು ತಪ್ಪು ನಿರ್ಧಾರವನ್ನ ತಗೋಬಿಟ್ರೆ. ಈವನ್ ಶಾಪಿಂಗ್ ಹೋದಾಗ ಕೂಡ ಅವರಿಗೆ ಒಂದು ಸಣ್ಣ ನಿರ್ಧಾರವನ್ನ, ದಟ್ ಈಸ್ ನಾನು ಯಾವ ಡ್ರೆಸ್ ಅನ್ನ ಚೂಸ್ ಮಾಡ್ಲಿ ಅನ್ನೋ ಒಂದು ಸಿಂಪಲ್ ಡಿಸಿಷನ್ಸ್ ಅನ್ನ ತಗೊಳೋದಿಕ್ಕೂ ಕೂಡ ಅವ್ರು ಹೆದರ್ತಿರ್ತಾರೆ. ಸೊ ಇದನ್ನ ಬ್ರೇಕ್ ಮಾಡೋದಿಕ್ಕೆ ಸ್ಟಾರ್ಟ್ ವಿತ್ ಸ್ಮಾಲ್. ನನಗೆ ಏನು ಬೇಕು ಅನ್ನೋದ್ರ ಮೇಲೆ ನಿಮ್ಮ ಡಿಸಿಷನ್ ಅನ್ನ ತಗೊಳ್ತಾ ಬನ್ನಿ, ನಾಟ್ ನನ್ನ ಸುತ್ತ ಇರೋರು ನನ್ನ ಯಾವ ನಿರ್ಧಾರದಿಂದ ಖುಷಿ ಆಗ್ತಾರೆ ಅನ್ನೋ ಆಧಾರದ ಮೇಲಲ್ಲ. ಇದು ನಿಮ್ಮ ಇನ್ನರ್ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಒಬ್ಬ ಹೆಂಗಸನ್ನ ಇಮ್ಯಾಜಿನ್ ಮಾಡಿ, ಹೊರಗಿನಿಂದ ಸಕ್ಸಸ್ಫುಲ್ ಇರ್ತಾರೆ, ಜಾಬ್ ಇದೆ, ದುಡ್ಡಿದೆ, ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾ ಇದಾರೆ, ಆದರೆ ರಿಲೇಶನ್ಶಿಪ್ ಅಲ್ಲಿ ಅವನು ನನ್ನ ಬಿಟ್ಟು ಹೋದ್ರೆ, ಅವನೇನಾದ್ರೂ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ, ಅವನಿಗೆ ನಿಜವಾಗಿ ನಾನೇನಾದ್ರೂ ಬೇಸರ ಮಾಡ್ಬಿಟ್ರೆ, ಒಂದು ದಿನ ಅವಳಿಗೆ ಅರ್ಥ ಆಗತ್ತೆ ನಾನು ಫಿನಾನ್ಷಿಯಲಿ ಸ್ವತಂತ್ರವಾಗಿದ್ದೇನೆ, ಆದರೆ ನನ್ನ ಒಂದು ಎಮೋಷನ್ಸ್ ಇನ್ನೊಬ್ಬರ ಅಭಿಪ್ರಾಯಗಳ ಮೇಲೆ ಡಿಸೈಡ್ ಆಗ್ತಾ ಇದೆ. ತುಂಬಾ ಹ್ಯೂಜ್ ಡಿಫರೆನ್ಸ್ ಇದೆ. ಅಂಡ್ ಮತ್ತೊಂದು ಸತ್ಯವನ್ನ ನಾನು ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಕಾನ್ಫಿಡೆನ್ಸ್ ಅಂತ ಅಂದ್ರೆ ನೀವು ಜೋರಾಗಿ ಮಾತಾಡೋದಲ್ಲ. ಕಾನ್ಫಿಡೆನ್ಸ್ ಅಂತ ಅಂದ್ರೆ ನೀವು ಚೆನ್ನಾಗಿ ಡ್ರೆಸ್ ಆಗೋದು ಅಥವಾ ಮೇಕಪ್ ಮಾಡ್ಕೊಳ್ಳೋದು ಅಲ್ಲ. ಕಾನ್ಫಿಡೆನ್ಸ್ ಅಂದ್ರೆ ನಿಮ್ಮ ಹತ್ರ ಇರೋ ಡಿಗ್ರೀಸ್ ಕೂಡ ಅಲ್ಲ. ನಿಜವಾದ ಕಾನ್ಫಿಡೆನ್ಸ್ ಅಂದ್ರೆ ಐ ಟ್ರಸ್ಟ್ ಮೈ ಸೆಲ್ಫ್, ನನ್ನನ್ನ ನಾನ್ ನಂಬ್ತೀನಿ. ಅವಶ್ಯಕತೆ ಅಂತ ಬಂದ್ರೆ ನಾನು ಒಬ್ಬಂಟಿಯಾಗಿದ್ರು ಕೂಡ ಸರ್ವೈವ್ ಆಗ್ತೀನಿ. ನನ್ನ ನಿರ್ಧಾರಗಳನ್ನ ನಾನು ನಂಬ್ತೀನಿ, ಮತ್ತೆ ಇನ್ನೊಬ್ಬರ ಅಪ್ರೂವಲ್ಸ್ಗೋಸ್ಕರ ನಾನು ವೇಟ್ ಮಾಡ್ತಾ ಕೂರೋದಿಲ್ಲ. ನನ್ನ ಜೀವನವನ್ನ ನಾನು ಗೌರವಿಸ್ಕೊಳ್ತೀನಿ ಮತ್ತು ನನ್ನನ್ನ ನಾನು ಗೌರವಿಸ್ಕೊಳ್ತೀನಿ. ಇದು ನಿಜವಾದ ಫೆಮಿನೈನ್ ಕಾನ್ಫಿಡೆನ್ಸ್. ಬಿಕಾಸ್ ಅಬಲಾ ಸ್ಟೇಟ್ ಅಲ್ಲಿ ಇರುವಂತಹ ಹೆಂಗಸು ಯೋಚಿಸ್ತಾಳೆ, ವಾಟ್ ಇಫ್ ಪೀಪಲ್ ರಿಜೆಕ್ಟ್ ಮೀ, ನನ್ ಸುತ್ತ ಇರೋರೆಲ್ಲ ನನ್ನ ರಿಜೆಕ್ಟ್ ಮಾಡ್ಬಿಟ್ರೆ, ನನ್ನನ್ನ ಇಷ್ಟ ಪಡದೆ ಇದ್ರೆ ಏನ್ ಕತೆ. ಆದರೆ ಆದಿಶಕ್ತಿ ಸ್ವರೂಪದಲ್ಲಿ ಇರುವಂತಹ ಹೆಂಗಸು ಕೇಳ್ಕೊಳ್ತಾಳೆ, ಯೋಚಿಸ್ತಾಳೆ, ನನ್ನ ಜೀವನದಲ್ಲಿ ನಾನೇ ರಿಜೆಕ್ಟ್ ಆಗೋಗಿದ್ರೆ, ನನ್ನ ಜೀವನದ ಪ್ರಾಮುಖ್ಯತೆ ನನಗೆ ಗೊತ್ತಿಲ್ಲ ಅಂತ ಅಂದ್ರೆ ಎಂತ ದುರಂತ ಇದು. ಬಿಕಾಸ್ ಸ್ಟ್ರಾಂಗ್ ವುಮನ್ ಆಗೋದಿಕ್ಕೆ ನೀವು ಇನ್ನೊಬ್ರನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು ಇನ್ನೊಬ್ಬರ ಅಭಿಪ್ರಾಯದ ಮೇಲೆ ನನ್ನ ಬದುಕನ್ನ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಯಾವಾಗ ರಿಯಲೈಸ್ ಮಾಡ್ಕೊಳ್ತೀರಾ, ಅವತ್ತಿನಿಂದ ನಿಮ್ಮ ಒಂದು ಸ್ಟ್ರಾಂಗ್ ವರ್ಷನ್, ದಟ್ ಈಸ್ ಆದಿಶಕ್ತಿಯ ವರ್ಷನ್ ಶೈನ್ ಆಗೋದಿಕ್ಕೆ ಶುರುವಾಗುತ್ತೆ. ನೀವು ಕೂಡ ಈ ಎಲ್ಲಾ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ದೀರಾ, ಕಾನ್ಫಿಡೆನ್ಸ್ ಅನ್ನ ಲೂಸ್ ಮಾಡ್ಕೊಳ್ತಾ ಇದ್ದೀರಾ, ಡಿಸಿಷನ್ಸ್ ಅನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ಎಮೋಷನಲಿ ವೀಕ್ ಆಗ್ತಾ ಇದ್ದೀರಾ ಅಂದ್ರೆ ನಾನ್ ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಶುಕ್ರವಾರದ ವೆಬಿನಾರ್. ಈ ಒಂದು ವೆಬಿನಾರ್ ಅಲ್ಲಿ ನಾನು ಕ್ಲಿಯರ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಒಂದು ಅಬಲಾ ಸ್ಟೇಟ್ ಇಂದ ಆದಿಶಕ್ತಿಯ ಸ್ಟೇಟ್ ಗೆ ಬರುವಂತ ಎಕ್ಸಾಕ್ಟ್ ರೋಡ್ ಮ್ಯಾಪ್ ಅನ್ನ.
ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಈಗಲೇ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.